ನಮಸ್ಕಾರ ರೀ. ಹೆಂಗದಿರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ದಿನ ಒಂದು ಕಪ್ ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ಹೆಲ್ದಿಯಾದಂಥ ಆರೋಗ್ಯಕರವಾದಂಥ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ತೋರ್ಸಾಕತ್ತೀನಿ. ಕೇವಲ 1 ಗಂಟೆ ಅಕ್ಕಿನ ನೆನೆಸಿ ರುಬ್ಬಿದ ತಕ್ಷಣ ಮಾಡುವಂಥ ಒಂದು ಈಸಿ ಆದಂಥ ಬ್ರೇಕ್ಫಾಸ್ಟ್ ರೆಸಿಪಿ ರೀ ಇದು. ತುಂಬಾ ಫ್ಲಫಿಯಾಗಿ ಸಾಫ್ಟಾಗಿ ಬರುತ್ತೆ. ಇದಕ್ಕೆ ಚಟ್ನಿ ಅವಶ್ಯಕತೆ ಇಲ್ಲ, ಹಾಗೆ ತಿನ್ಬೋದು. ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ. ಬರೀ ಹೆಂಗಿದ್ರೆ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡೋ ವಿಧಾನ ಹೆಂಗೈತಿ ಅಂತೇಳಿ ನೋಡ್ಕೊಂಡು ಬರೋನು. ಫಸ್ಟ್ ನಾನಿಲ್ಲೇ 1 ಕಪ್ ರೇಷನ್ ಅಕ್ಕಿನ ತೊಗೊಳಕತ್ತೇನೆ ರೀ. ಈ ರೀತಿ 1 ಕಪ್ ರೇಷನ್ ಅಕ್ಕಿನ ತೊಗೊಂಡು ಒಂದು 3 ರಿಂದ 4 ಸರ್ತಿ ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡು ಬರಬೇಕು. ನೋಡ್ರಿ, ಇಷ್ಟು ಕ್ಲೀನ್ ಆಗಬೇಕು, ಡಸ್ಟ್ ಅದು ಏನೂ ಇರಬಾರ್ದು. ನಾವು ಕ್ಲೀನಾಗಿ ವಾಶ್ ಮಾಡ್ಕೋದ್ರಿಂದ ನಾವು ಮಾಡೋ ರೆಸಿಪಿ ಕೂಡ ಅಷ್ಟ ವೈಟ್ ಕಲರ್ ಆಗಿ ಬರುತ್ತೆ. ನೋಡ್ರಿ, ಈ ರೀತಿ ಅಕ್ಕಿನ ಕ್ಲೀನ್ ಮಾಡಿಂದ ಇವಾಗ ಅಕ್ಕಿ ಮುಳುಗುವಷ್ಟು ನೀರನ್ನ ಹಾಕಿ ಕೇವಲ 1 ಗಂಟೆ ನೆನೆಸಿದ್ರೆ ಸಾಕು. ನೋಡ್ರಿ, ನಾನಿಲ್ಲೇ 1 ಗಂಟೆ ಬಿಟ್ಟು ನೋಡಾಕತ್ತೇನೆ. ಅಕ್ಕಿ ಪೂರ್ತಿಯಾಗಿ ನೆಂದೈತಿ. ಈ ರೀತಿ ಒಂದು ಅಕ್ಕಿ ತುಂಡೊಳಗೆ 2 ಆದ್ರೆ ಸಾಕು. ಈಗ ಅಕ್ಕಿ ನೆಂದೈತೆ ಅಂಥೇಳಿ ಅರ್ಥ. ಅಕಸ್ಮಾತ್ ನಿಮ್ಗೆ ಇನ್ನೂ ಜಲ್ದಿ ನೆನಿಬೇಕಂತಂದ್ರೆ ನೀವು ಇದಕ್ಕೆ ಬಿಸಿನೀರನ್ನ ಸೇರಿಸಿ ನೆನೆಯೋಕೆ ಇಡೋದ್ರಿಂದ ಆದಷ್ಟು ಬೇಗ ಅಕ್ಕಿ ನೆನೆಯುತ್ತೆ ರೀ. ನೋಡ್ರಿ, ಈ ರೀತಿ ನೆನೆಸಿದ ಅಕ್ಕಿನ ಇವಾಗ ನಾನು ಮಿಕ್ಸಿ ಮಾಡ್ಕೊಳಕ್ಕೆ ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಅಕ್ಕಿ ಪೂರ್ತಿಯಾಗಿ ತೊಗೊಳಕತ್ತೀನಿ. ಇವಾಗ ಇದಕ್ಕೆ ನಾವು ಯಾವ ಕಪ್ ಒಳಗೆ ರೇಷನ್ ಅಕ್ಕಿನ ತೊಗೊಂಡಿದ್ದೀವಲ್ಲ ಅದೇ ಕಪ್ನಲ್ಲಿ 1/4 ಕಪ್ ಆಗುವಷ್ಟು ಮೊಸರನ್ನ ತೊಗೊಳಕತ್ತೇನೆ ರೀ. ಹುಳಿ ಇರಬಾರ್ದು, ಆ ರೀತಿ ಮೊಸರನ್ನ ತೊಗೋರಿ. ಇವಾಗ ಅದೇ ಕಪ್ನಾಗ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇವಾಗ ಇದನ್ನು ಅಗದಿ ನೈಸಾಗಿ ರುಬ್ಕೊಂಡ ಬರಬೇಕು. ಪೂರ್ತಿ ನೈಸ್ ಆಗೋದು ಬೇಡ ರೀ, ಸ್ವಲ್ಪ ರವಾದ ಗತೆ ತರಿಯಾಗಿದ್ರೆ ಸಾಕು. ನೋಡ್ರಿ, ಈ ರೀತಿ ಪೇಸ್ಟ್ ಆಗಬೇಕು. ನೋಡ್ರಿ, ನಾನಿಲ್ಲೇ ಇವಾಗ ಇದನ್ನು ತೆಗೆದು ಇಟ್ಕೊಳಕತ್ತೇನೆ ಒಂದು ಪಾತ್ರೆಗೆ. ಈ ರೀತಿ ಪೇಸ್ಟ್ ಆಗಬೇಕು. ಅಕಸ್ಮಾತ್ ನೀವು ಬೆಳಿಗ್ಗೆ ಈ ರೆಸಿಪಿ ಮಾಡೋದಾದ್ರೆ ಅಕ್ಕಿನ ರಾತ್ರಿ ನೆನೆ ಹಾಕಿದ್ರೂ ಬರ್ತೈತ್ರಿ. ಇನ್ನೂ ಸಾಫ್ಟಾಗಿ ಫ್ಲಫಿಯಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು. ನೋಡ್ರಿ, ಇವಾಗ ಅದೇ ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ನೀಟಾಗಿ ಒಂದು ಸರ್ತಿ ಕಲಿಸ್ಕೊಂಡು ಇದನ್ನು ಒಂದು 10 ನಿಮಿಷ ನೆನೆಯೋಕೆ ಇಡಬೇಕ್ರಿ. ನೋಡ್ರಿ, ಇವಾಗ ದೋಸೆ ಹಿಟ್ಟು ಪ್ಯಾಟರ್ನ್ ಇರ್ತೈತಲ್ಲ ಆ ಸೇಮ್ ಈ ಹಿಟ್ಟು ರೆಡಿ ಆಗಬೇಕು. ನೋಡ್ರಿ, ಇಷ್ಟಾದ್ರೆ ಸಾಕು. ಇವಾಗ ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ನಾನಿಲ್ಲೇ ಸಣ್ಣ ರವೆನ ಸೇರಿಸ್ಕೊಳಕತ್ತೇನೆ ರೀ. ನಿಮ್ಗೆ ಸಣ್ಣ ರವೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾನಿಲ್ಲೇ ಸ್ವಲ್ಪ ತರಿಯಾಗಿ ಬರಲಿ ಅಂಥೇಳಿ ಸಣ್ಣ ರವೆನ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ನೋಡ್ರಿ, ಇವಾಗ ರವೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹಿಟ್ಟೊಳಗೆ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ನೆನೆಯೋಕಿಡೋಣ. ಈಗ ನಾವು ರುಬ್ಬಿಟ್ಟಂಥ ಹಿಟ್ಟು ನೆನೆಯೋ ಮಟ್ಟ ಒಂದು ಸ್ವಲ್ಪ ಇದಕ್ಕೆ ನಾನು ಫಸ್ಟ್ ವಿಡಿಯೋದಾಗ ಚಟ್ನಿ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿದ್ದೀನಿ. ಇವಾಗ ನಾವು ಚಟ್ನಿ ಮತ್ತು ಈ ರೆಸಿಪಿನ ಎರಡು ಕೂಡಿಸಿ ಮಾಡ್ಕೊಳ್ಳೋದ್ರಿಂದ ಇವಾಗ ಒಂಚೂರು ಚಟ್ನಿ ಗತೆ ಮಾಡ್ಕೊಂಡು ಬರೋಣಂತ ಬರ್ರಿ. ಇಲ್ಲೇ ನಾನು ಫಸ್ಟು 3 ಟೊಮ್ಯಾಟೋನ ಫ್ರೈ ಮಾಡಿ ಇಟ್ಕೊಂಡೇನಿ. ಒಂದು 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಎಸಳು ಮತ್ತು ಒಂದು ಸ್ವಲ್ಪ ಕಡಲೆ ಬೀಜ ಅಥವಾ ಶೇಂಗಾ, ಒಂದು ಸ್ವಲ್ಪ ಜೀರಿಗೆ ಹಾಕಿ ಒಂದು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಇದಕ್ಕೆ ನಾನು ಉಪ್ಪು ಹಾಕಿಲ್ಲ, ಒಂಚೂರು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬರ್ರಿ. ನೋಡ್ರಿ, ಈ ರೀತಿ ಆಗೈತಿ. ಇವಾಗ ಇದಕ್ಕೆ ಇನ್ನೊಂದು ಚೂರು ನೀರನ್ನ ಆ್ಯಡ್ ಮಾಡಿ ಈ ರೀತಿ ನೀಟಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಸಾಲೆನ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವು ಈ ರೆಸಿಪಿನ ಪ್ಲೇನ್ ಆಗಿ ಕೂಡ ಮಾಡ್ಕೊಳ್ಬೋದು. ನೋಡ್ರಿ, ಇವಾಗ ಹಿಟ್ಟನ್ನು ಕೂಡ ನೆಂದೈತಿ, ಆ ಕಡೆ ಮಸಾಲೆನೂ ರೆಡಿ ಆಗೈತಿ. ಇವಾಗ ಇದನ್ನು ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಾತಿರ್ಬೋದು ನೀವು, ನಾವು ಆಗಲೇ ಹಿಟ್ಟನ್ನು ರುಬ್ಬಿಡುವಾಗ ಸ್ವಲ್ಪ ತಿಳುವಿತ್ತು, ಈಗ ಸ್ವಲ್ಪ ನೆನೆಸಿದಿಂದ ಒಂಚೂರು ಗಟ್ಟಿ ಆಗೈತಿ. ಇದಕ್ಕೆ ಇನ್ನೊಂದು ಚೂರು ನೀರನ್ನ ಆ್ಯಡ್ ಮಾಡಿಕೊಂಡು ದೋಸೆ ಹಿಟ್ಟು ಪ್ಯಾಟರ್ನ್ ಇರ್ತೈತಲ್ಲ ಆ ಸೇಮ್ ಇದು ಆಗಬೇಕ್ರಿ. ನೋಡ್ರಿ, ನಾನಿಲ್ಲೇ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡೇನಿ. ಇವಾಗ ಇದನ್ನು ಒಂದು ತಟ್ಟೆಗೆ ಒಂಚೂರು ಎಣ್ಣೆನ ಹಾಕಿ ಎಣ್ಣೆ ಪೂರ್ತಿ ತಟ್ಟೆ ತುಂಬ ಆಗುವಂಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕ್ರಿ. ಇಲ್ಲೇ ಎಣ್ಣೆ ಬದಲಿಗೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ತಟ್ಟೆ ತುಂಬ ಎಣ್ಣೆ ಆಗುವಂಗೆ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಂಡು ಇವಾಗ ಸೈಡ್ಗೆ ಇಟ್ಕೊರಿ. ಇವಾಗ ನೋಡ್ರಿ, ಈ ಹಿಟ್ಟಿಗೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಾಕತ್ತೀನಿ. ಇವಾಗ ಅರ್ಧ ಟೀ ಸ್ಪೂನ್ ಅಷ್ಟು ಈನೋನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ನಾವು ಇನ್ಸ್ಟಂಟಾಗಿ ಈ ರೆಸಿಪಿನ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಈನೋ ಹಾಕಿದ್ರೆ ರೆಸಿಪಿ ಉಬ್ಬಿ ಫ್ಲಫಿಯಾಗಿ ಬರ್ತೈತೆ ಅಂಥೇಳಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವು ಅಕ್ಕಿನ ರಾತ್ರಿನ ನೆನೆಸಿ
ಈ ರೆಸಿಪಿನ ಮಾಡ್ಕೊಳ್ಬೋದು. ರಾತ್ರಿ ನೆನೆಸಿದ್ರೆ ಇದಕ್ಕೆ ಏನೋ ಆಗಲಿ ಸೋಡಾ ಆಗಲಿ ಹಾಕೋ ಅವಶ್ಯಕತೆ ಇಲ್ಲ. ನೋಡ್ರಿ ಇವಾಗ ಹಿಟ್ಟು ಪ್ಯಾಟರ್ನು ಪೂರ್ತಿ ರೆಡಿ ಆಗೈತಿ. ಈ ಕಡೆ ನಾನು ಇನ್ನೊಂದು ಗಟ್ಟಿ ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಒಂದು ಸ್ವಲ್ಪ ನೀರನ್ನ ಹಾಕಿ ಒಂದು ಸ್ಟ್ಯಾಂಡ್ನ ಇಟ್ಟು ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ತಟ್ಟೆನ ಇಟ್ಟು ಇವಾಗ ಒಂದು ಲೇಯರಷ್ಟು ನಾನಿಲ್ಲೇ ಹಿಟ್ಟನ್ನ ಹಾಕಾಕತ್ತೇನೆ ರೀ. ನೋಡಾತಿರ್ಬೋದು ನೀವು. ಒಂದು ಲೇಯರಷ್ಟು ಹಿಟ್ಟನ್ನ ಹಾಕಿ ಒಂದು 3-4 ಸೆಕೆಂಡು ಇದನ್ನು ಒಂದು ಮುಚ್ಚಳನ ಮುಚ್ಚಿ ಹಂಗೆ ಬಿಡ್ರಿ. ನೋಡ್ರಿ ಇವಾಗ ನಾವು ಫಸ್ಟ್ ಹಾಕಿದಂಥ ಹಿಟ್ಟು ಒಂಚೂರು ಗಟ್ಟಿ ಆಗೈತಿ. ಇವಾಗ ನಾವು ಮಸಾಲೆನ ಏನು ಇಟ್ಕೊಂಡೇವಲ್ಲ ಇದನ್ನು ಇನ್ನೊಂದು ಲೇಯರ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ನಾನಿಲ್ಲೇ ಹಂಗೆ ಈ ಮಸಾಲೆನ ಹಾಕಾಕತ್ತೇನೆ. ನೀವು ಈ ರೀತಿ ಮಸಾಲೆನ ಹಾಕಿ ಮಾಡೋದ್ರಾದ್ರೆ ಈ ಮಸಾಲೆಗೆ ಒಂಚೂರು ನಾವು ದೋಸೆ ಹಿಟ್ಟಗತೆ ಏನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡೇವಲ್ಲ ಆ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಮತ್ತು ನೋಡೋಕ್ಕೂ ಅಷ್ಟು ಚೆಂದ ಕಾಣಿಸ್ತೈತ್ರಿ. ನೋಡಾತಿರ್ಬೋದು ನೀವು. ಇವಾಗ ಈ ಮಸಾಲೆನ ಹಾಕಿ ಇನ್ನೊಂದು 3-4 ಸೆಕೆಂಡು ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ಬೇಕು. ನೋಡ್ರಿ ಇವಾಗ ನಾವು 2ನೇ ಸಲ ಹಾಕಿದಂಥ ಮಸಾಲೆ ಕೂಡ ಸ್ವಲ್ಪ ಗಟ್ಟಿ ಆಗೈತಿ. ಈಗ ಉಳಿದಂಥ ಹಿಟ್ಟನ್ನ ಎಲ್ಲನೂ ನೀಟಾಗಿ ಹಾಕಿ ಒಂದು 5-6 ನಿಮಿಷ ಉರಿನ ಪೂರ್ತಿ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಬೇಯಿಸ್ಕೊಂಡ್ರೆ ಈ ರೆಸಿಪಿ ರೆಡಿ ಆಗುತ್ತೆ ರೀ. ನೋಡಾತಿರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಒಂಥರ ಲೀಫ್ ಕತೆ ಈ ಡಿಸೈನು ಕಾಣಿಸತೈತ್ರಿ. ನೋಡಾತಿರ್ಬೋದು ಇವಾಗ ಇದು 7 ನಿಮಿಷ ಬಿಟ್ಟು ನಾನಿಲ್ಲೇ ನೋಡಾಕತ್ತೇನೆ ಪೂರ್ತಿಯಾಗಿ ರೆಡಿ ಆಗೈತ್ರಿ. ಇವಾಗ ಇದನ್ನು ತಣ್ಣಗೆ ಆಗಾಕ ಬಿಟ್ಟು ಒಂಚೂರು ಕೈಗೆ ಎಟಕುವಷ್ಟು ಬಿಸಿ ಇದ್ರೆ ಸಾಕು. ಇವಾಗ ಇದನ್ನು ಚಾಕು ತೊಗೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಕಟ್ ಮಾಡಿ ಇಟ್ಕೊಂಡ್ರೆ ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ಮಾಡಿದಂಥ ಕಲರ್ಫುಲ್ಲಾದ ಡೋಕ್ಳ ರೆಡಿ ಆಗುತ್ತೆ ರೀ. ಈ ಡೋಕ್ಳಾನ ನಾವು ಜಾಸ್ತಿ ಟೈಮ್ ಬೇಯಿಸ್ಕೊಳ್ಳೋ ಹಾಗಿಲ್ಲ. ಒಂದು 7-8 ನಿಮಿಷನೂ ಬೇಕಾಗಿಲ್ಲರಿ. ಒಂದು 6-7 ನಿಮಿಷ ಬೇಯಿಸ್ಕೊಳ್ಳುವಷ್ಟರಲ್ಲಿ ಇದು ಪೂರ್ತಿಯಾಗಿ ಗಟ್ಟಿ ಆಗಿರುತ್ತೆ. ನೋಡ್ರಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಡೋಕ್ಳ ರೆಡಿ ಆಗೈತೆ ಅಂಥೇಳಿ. ಇದಕ್ಕೆ ಚಟ್ನಿ ಅವಶ್ಯಕತೆ ಕೂಡ ಇಲ್ಲ ರೀ. ಈ ರೀತಿ ಡೋಕ್ಳಾನ ನೀವು ಚಿಕ್ಕ ಮಕ್ಕಳಿಗೆ ಮಾಡಿ ಕೊಟ್ರಿ ಅಂದ್ರೆ ಬಹಳ ಖುಷಿಯಿಂದ ತಿಂತಾರ್ರಿ. ಇದೇನೋ ಒಂಥರ ಡಿಫ್ರೆಂಟಾಗಿ ಐತಿ ಅಂಥೇಳಿ. ಮತ್ತು ಇದಕ್ಕೆ ಮಸಾಲೆನ ಆ್ಯಡ್ ಮಾಡಿರೋದ್ರಿಂದ ಚಟ್ನಿ ಅವಶ್ಯಕತೆ ಆಗಲಿಲ್ಲ. ಟೊಮೆಟೊ ಕೆಚಪ್ ಆಗಲಿ ಯಾವುದು ಬಳಸ್ಕೊಳ್ಳೋ ಹಾಗಿಲ್ಲ ರೀ. ಹಂಗೆ ತಿನ್ಬೋದು. ಅಕ್ಕಿನ ನೆನೆಸ್ದೆ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದಾದಂಥ ಒಂದು ಹೆಲ್ದಿಯಾದಂಥ ಬ್ರೇಕ್ಫಾಸ್ಟ್ ರೆಸಿಪಿ ರೀ ಇದು. ಈ ರೆಸಿಪಿನ ಮಾಡಕ್ಕೆ ನಿಂತ್ರೆ 10 ನಿಮಿಷನೂ ಟೈಮ್ ಹಿಡಿಯಂಗಿಲ್ಲ. ಒಂದು 7-8 ನಿಮಿಷದೊಳಗೆ ಈ ರೆಸಿಪಿ ರೆಡಿ ಆಗುತ್ತೆ ರೀ. ಮತ್ತು ಮಕ್ಕಳಿಗೂ ಭಾಳ ಇಷ್ಟ ಆಗ್ತೈತಿ. ದೋಸೆ ಆಗಲಿ ಇಡ್ಲಿ ಪಡ್ಡು ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ರೀತಿ ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ಕಲರ್ಫುಲ್ ಆದಂಥ ಡೋಕ್ಳಾನ ನೀವು ಒಂದು ಸರ್ತಿ ಮಾಡಿ ನೋಡ್ರಿ. ಭಾಳ ಟೇಸ್ಟಿಯಾಗಿ ಬರ್ತೈತಿ. ನೋಡಾತಿರ್ಬೋದು ನೀವು. ಎಲ್ಲೂ ಏನು ತಟ್ಟೆಗೆ ಅಂಟಾತಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದೈತಿ. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ. ಈ ರೆಸಿಪಿನ ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಬಂತು ರೆಸಿಪಿ ಅಂಥೇಳಿ. ಎಲ್ಲರಿಗೂ ಬಾಯ್ ರೀ.